ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಯೋಚಿಸಿ ಮತ್ತು ಶ್ರೀಮಂತರಾಗಿ ಪುಸ್ತಕವನ್ನ ನಾನು ನಿಮ್ಮ ಜೊತೆ ಓದ್ತಾ ಇದ್ದೀನಿ. ನನ್ನ ಒಂದು ಅನಿಸಿಕೆಯನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಒಂದು ದೃಷ್ಟಿಕೋನದಲ್ಲಿ ಆ ಪುಸ್ತಕದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ನಮ್ಮ ಸಂಘದೊಡನೆ ನಾನು ಸೇರಬೇಕು, ಸಂಘದೊಡನೆ ನಾನು ನನ್ನ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂತ ಆಸೆ ಇದೆ, ನಮ್ಮ ಸುಖಮಯ ಶ್ರೀಮಂತರ ಸಂಘದ ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಮತ್ತೆ ನಮ್ಮ 3 ದಿನಗಳ ಉಚಿತವಾದ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇರ್ತೀನಿ. ಯಾರಿಗೆಲ್ಲ ಅದನ್ನ ಸೇರ್ಕೋಬೇಕು ಅಂತ ಆಸೆ ಇದೆ, ಅದರದ್ದು ಲಿಂಕ್ ಕೆಳಗಿದೆ. ಮತ್ತೆ ಯಾರಿಗಾದರೂ ಸರ್ ನನಗೆ ಬಹಳಷ್ಟು ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಲೈಫ್ ಅಲ್ಲಿ ಸೂಸೈಡಲ್ ಥಾಟ್ಸ್ ಬರ್ತಾ ಇದೆ, ನನಗೆ ಹಣಕಾಸಿನಲ್ಲಿ ಬಹಳ ನಷ್ಟ ಆಗ್ಬಿಟ್ಟಿದೆ, ಮತ್ತೆ ಹೇಗೆ ಮುಂದಕ್ಕೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅರ್ಜೆಂಟ್ ಆಗಿ ನಿಮ್ ಜೊತೆ ಮಾತಾಡಬೇಕು ಅನ್ನೋರು ಲೈಫ್ ಕೋಚಿಂಗ್ ಸೆಷನ್ ಲಿಂಕ್ ಕೂಡ ಹಾಕಿದ್ದೀನಿ. ನೀವು 1-on-1 ನನ್ನ ಜೊತೆ ಬುಕ್ ಮಾಡಿಕೊಂಡು ಮಾತಾಡಬಹುದು. ಸೊ ನಾವು ಯೋಚಿಸಿ ಮತ್ತು ಶ್ರೀಮಂತರಾಗಿ ಪುಸ್ತಕವನ್ನ ಓದ್ತಾ ಇದ್ವಿ. ಇವತ್ತು ನಾವು ಪ್ರಸ್ತಾವನೆಯನ್ನ ಓದೋಣ. ಪ್ರಸ್ತಾವನೆ: ಯೋಚನೆಯ ಶಕ್ತಿ. ಥಾಮಸ್ ಎ ಎಡಿಸನ್ ಜೊತೆಗೆ ಸಹಭಾಗಿತ್ವದ ಯೋಚನೆಯನ್ನು ಕುದುರಿಸಿದ ವ್ಯಕ್ತಿ. ನಿಜಕ್ಕೂ ಯೋಚನೆಗಳು ವಸ್ತು ವಿಷಯಗಳೇ ಮತ್ತು ಅವು ಶಕ್ತಿಯುತವಾದವುಗಳೇ. ಎಲ್ಲಿಯ ತನಕವೆಂದರೆ ಅವು ಉದ್ದೇಶದ ನಿರ್ದಿಷ್ಟತೆ, ಛಲ ಮತ್ತು ಒಂದು ಕುದಿತದ ಹಂಬಲದೊಂದಿಗೆ ಶ್ರೀಮಂತಿಕೆ ಇಲ್ಲವೇ ಇನ್ನಿತರ ವಸ್ತು ವಿಷಯವಾಗಿ ಬದಲಾಗುವವರೆಗೆ. 30 ವರ್ಷಗಳಿಗೂ ಸ್ವಲ್ಪ ಹಿಂದೆ ಎಡ್ವಿನ್ ಸಿ ಬಾರ್ನೆಸ್ ಕಂಡುಕೊಂಡಿದ್ದೇನೆಂದರೆ ಮನುಷ್ಯ ಯೋಚಿಸುತ್ತಾನೆ ಮತ್ತು ಶ್ರೀಮಂತಿಕೆಯನ್ನು ಪಡೆಯುತ್ತಾನೆ ಅಂತ. ಆತನ ಶೋಧನೆ ಕೇವಲ ಒಂದು ಸಲಕ್ಕೆ ಸೀಮಿತವಾಗಿ ಇರಲಿಲ್ಲ. ಅದು ಸ್ವಲ್ಪ ಸ್ವಲ್ಪವೇ ಮುಂದುವರಿದು ಒಂದು ಕುದಿತದ ಹಂಬಲದೊಂದಿಗೆ ಮಹಾನ್ ಎಡಿಸನ್ ಜತೆಗಿನ ಬಿಸ್ನೆಸ್ ಸಹಭಾಗಿತ್ವದೊಂದಿಗೆ ಪರ್ಯಾಯವಸನವಾಯಿತು. ಬಾರ್ನೆಸ್ರ ಹಂಬಲದ ಒಂದು ಪ್ರಮುಖ ವಿಶೇಷತೆ ಏನಿತ್ತೆಂದರೆ ಅದು ನಿರ್ದಿಷ್ಟವಾಗಿತ್ತು. ಆತ ಎಡಿಸನ್ ಜತೆಗೆ ಕೆಲಸ ಮಾಡಬೇಕೆಂದಿದ್ದ, ಅವರಿಗಾಗಿ ಅಲ್ಲ. ಎಡಿಸನ್ ಜತೆಗೆ ಕೆಲಸ ಮಾಡಬೇಕೆಂದಿದ್ದ, ಅವರಿಗಾಗಿ ಅಲ್ಲ. ಸೂಕ್ಷ್ಮವಾಗಿ ಅವಲೋಕಿಸಿ ಆತ ತನ್ನ ಹಂಬಲವನ್ನು ಹೇಗೆ ನಿಜತ್ವಕ್ಕೆ ಮಾರ್ಪಡಿಸಿಕೊಂಡ ಅಂತ, ಮತ್ತು ಅದರಿಂದ ನಿಮಗೆ 13 ತತ್ವಗಳು ಶ್ರೀಮಂತಿಕೆಗೆ ಹೇಗೆ ದಾರಿಯನ್ನೊದಗಿಸುತ್ತದೆ ಎಂಬುದು ಸ್ಪಷ್ಟವಾದೀತು. ಈ ಹಂಬಲ ಅಥವಾ ಯೋಚನೆಯ ಪ್ರಚೋದನೆ ಮೊದಲು ಆತನ ಮನಸ್ಸಿಗೆ ಬಂದಾಗ ಆ ನಿಟ್ಟಿನಲ್ಲಿ ಕೆಲಸ ಕೈಗೊಳ್ಳಲು ಆತ ಸಿದ್ಧತೆ ನಡೆಸಿರಲಿಲ್ಲ. 2 ತೊಂದರೆಗಳು ಆತನ ಮುಂದೆ ನಿಂತವು. ಆತನಿಗೆ ಮಿಸ್ಟರ್ ಎಡಿಸನ್ ಯಾರೆಂದು ತಿಳಿದಿರಲಿಲ್ಲ ಮತ್ತು ಆತನಲ್ಲಿ ನ್ಯೂ ಜೆರ್ಸಿಯ ಆರೆಂಜ್ಗೆ ಹೋಗಲು ಬೇಕಾದಷ್ಟು ರೈಲಿಗೆ ಸಂಬಂಧಿಸಿದ ಹಣವಿರಲಿಲ್ಲ. ಈ ಅನಾನುಕೂಲತೆಗಳು ಬಹುತೇಕ ಮಂದಿಗೆ ತಮ್ಮ ಹಂಬಲದಿಂದ ಹಿಂದಕ್ಕುಳಿಯಲು ಸಾಕಾಗಿದ್ದವು ಎನ್ನಿ. ಆದರೆ ಆತನ ಹಂಬಲ ಅಂತಿಂತದ್ದು ಆಗಿರಲಿಲ್ಲ. ಆತ ತನ್ನ ಹಂಬಲವನ್ನು ಪೂರ್ತಿಗೊಳಿಸುವುದಕ್ಕೆ ಸೋಲಿನ ಆತಂಕವನ್ನು ಲೆಕ್ಕಿಸದೆ ಅದೇನೋ ಕುರುಡು ವಿಶ್ವಾಸವನ್ನು ಕೈಗೆತ್ತಿಕೊಂಡು ಹೊರಟೇ ಬಿಟ್ಟಿದ್ದ. ಅದೊಂದು ಫ್ರೈಟ್ ಟ್ರೈನ್ ಹಿಡಿದುಕೊಂಡು ಆತ ಈಗ ಆರೆಂಜ್ಗೆ ಹೋಗಿದ್ದ ಎನ್ನಬಹುದು. ಆತ ಮಿಸ್ಟರ್ ಎಡಿಸನ್ರ ಪ್ರಯೋಗಶಾಲೆಯಲ್ಲಿ ಹಾಜರಾದ ಮತ್ತು ಆ ಸಂಶೋಧಕನ ಜತೆ ಸೇರಿ ಬಿಸ್ನೆಸ್ ಮಾಡುವುದಕ್ಕೆ ತಾನು ಬಂದಿರುವುದಾಗಿ ಉಸುರಿದ. ತಮ್ಮ ಮೊದಲ ಭೇಟಿಯ ಕುರಿತು ವರ್ಷಗಳ ಬಳಿಕ ಎಡಿಸನ್ ಹೇಳಿದ್ದೇನೆಂದರೆ, ಆತ ನನ್ನೆದುರು ಬಂದು ನಿಂತಾಗ ಒಬ್ಬ ಸಾಮಾನ್ಯ ಅಲೆಮಾರಿಯಂತೆ, ಆದರೆ ಆತನ ಮುಖದಲ್ಲಿನ ಅಭಿವ್ಯಕ್ತಿ ತಾನು ತೀರ್ಮಾನಿಸಿದ್ದನ್ನು ಪಡೆಯಬೇಕೆಂಬ ಅದೇನೋ ಅದಮ್ಯ ನಿರ್ಧಾರದಂತೆ ಇತ್ತು. ಜನರ ಜತೆಗಿನ ವರ್ಷಾನುಗಟ್ಟಲೆಯ ನನ್ನ ಅನುಭವದಂತೆ ಯಾವನೇ ಮನುಷ್ಯ ಅತೀವವಾಗಿ ಏನನ್ನೇ ಹಂಬಲಿಸಿರಲಿ, ಅದು ಆತನ ಭವಿಷ್ಯದ ಚಕ್ರದಲ್ಲಿ ಒಂದು ಸುತ್ತು ತಿರುಗುತ್ತಿದ್ದಂತೆ ಆತ ಖಂಡಿತವಾಗಿಯೂ ಗೆದ್ದಂತೆಯೇ ಸರಿ. ಆತ ತನ್ನ ಮನಸ್ಸಿನಲ್ಲಿದ್ದುದನ್ನು ಸಾಧಿಸಿಯೇ ತೀರುತ್ತಾನೆ ಎಂಬುದು ದೃಢಪಟ್ಟಾಗ ನಾನು ಆತ ನನ್ನಲ್ಲಿ ನಿವೇದಿಸಿಕೊಂಡ ಅವಕಾಶವನ್ನು ಒದಗಿಸಿದೆ. ಮುಂದಿನ ಬೆಳವಣಿಗೆಗಳು ಯಾವುದೇ ತಪ್ಪು ನಿರ್ಧಾರವನ್ನು ನಾನು ಕೈಗೊಂಡಿಲ್ಲವೆನ್ನುವುದನ್ನು ದೃಢಪಡಿಸಿತು. ಯುವಕ ಬಾರ್ನೆಸ್ ಆವತ್ತಿನ ಸಂದರ್ಭದಲ್ಲಿ ಮಿಸ್ಟರ್ ಎಡಿಸನ್ಗೆ ಹೇಳಿದ ಮಾತುಗಳು ಅಷ್ಟೇನು ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ. ಎಡಿಸನ್ ಅವರೇ ಅದನ್ನು ಹೇಳಿದರು. ಆ ಯುವಕನ ತೋರಿಕೆ ಎಡಿಸನ್ ಅವರಲ್ಲಿ ಆತನನ್ನು ತಮ್ಮ ಆಫೀಸಿನಲ್ಲಿ ತೆಗೆದುಕೊಳ್ಳುವಂತೆ ಯಾವುದೇ ಉತ್ಸುಕತೆಯನ್ನು ಮೂಡಿಸಿರಲಿಲ್ಲವಂತೆ. ಬದಲಾಗಿ ಅದಕ್ಕೆ ಅದು ವಿರುದ್ಧವಾಗಿಯೇ ಇದ್ದಿತ್ತಂತೆ. ಆತ ಏನನ್ನು ಯೋಚಿಸಿದ್ದನೋ ಅದಷ್ಟೇ ಲೆಕ್ಕಕ್ಕೆ ಬಂದಿರಬೇಕು. ಈ ವ್ಯಾಖ್ಯೆಯ ಮಹತ್ವವನ್ನು ಇದನ್ನು ಓದುತ್ತಿರುವ ಪ್ರತಿಯೋರ್ವ ವ್ಯಕ್ತಿಗೂ ಮನದಟ್ಟಾದರೆ ಈ ಪುಸ್ತಕದ ಮಿಕ್ಕುಳಿದ ಅಂಶಗಳು ನಗಣ್ಯವೆಂದು ಹೇಳಬಹುದು. ತನ್ನ ಮೊದಲ ಭೇಟಿಯಲ್ಲೇ ಬಾರ್ನೆಸ್ಗೆ ಎಡಿಸನ್ ರಲ್ಲಿ
ಸಹಭಾಗಿತ್ವದ ಅವಕಾಶ ಲಭಿಸಲಿಲ್ಲ. ಆತನಿಗೆ ಅವರ ಆಫೀಸಿನಲ್ಲಿ ದುಡಿಯುವ ಅವಕಾಶವೇನೋ ದೊರೆಯಿತು. ಅದು ತೀರಾ ಕಡಿಮೆ ಸಂಬಳದಲ್ಲಿ. ಎಡಿಸನ್ರಿಗೆ ಅಮುಖ್ಯವೆನಿಸುವ ಕೆಲಸ ಅದಾಗಿತ್ತು. ಆದರೆ ಬಾರ್ನೆಸ್ಗೆ ಅದು ಮುಖ್ಯವಾಗಿತ್ತು. ಯಾಕೆಂದರೆ ಆತ ತನ್ನ ವ್ಯವಹಾರ ಜ್ಞಾನವನ್ನು ತನ್ನ ಪಾಲುದಾರನ ಎದುರಿಗೆ ಪ್ರದರ್ಶಿಸುವ ಸುಸಮಯ ಅದಾಗಿತ್ತು. ತಿಂಗಳೇ ಕಳೆದು ಹೋದವು, ಆದರೆ ತನ್ನ ಮನದಿಂಗ್ ಮನದಿಂಗಿತದ ನಿರ್ದಿಷ್ಟ ಪ್ರಮುಖ ಗುರಿಯನ್ನು ತಲುಪಲಿರುವ ಯಾವುದೇ ಸೂಚನೆಗಳು ಕಂಡುಬರಲಿಲ್ಲ. ಆದರೆ ಅದೇನೋ ಮುಖ್ಯವಾದ ಸಂಗತಿಗಳು ಬಾರ್ನೆಸ್ರ ಮನಸ್ಸಿನಲ್ಲಿ ನಡೆಯುತ್ತಿದ್ದವು. ಆತ ನಿರಂತರವಾಗಿ ಎಡಿಸನ್ರ ಪಾಲುದಾರ ಆಗುವ ಹಂಬಲವನ್ನು ಸಶಕ್ತವಾಗಿ ಮುಂದುವರಿಸಿದರು. ಮನೋತಜ್ಞರು ಸರಿಯಾಗಿಯೇ ಹೇಳಿದ್ದಾರೆ. ಯಾವನೇ ಯಾವುದಾದರೂ ವಿಷಯಕ್ಕೆ ನಿಜವಾಗಿಯೂ ಸಿದ್ಧನಾದ ಅಂತಾದರೆ ಅದು ಆತನ ಎದುರು ಕಾಣಿಸಿಕೊಳ್ಳುತ್ತದೆ. ಬಾರ್ನೆಸ್ ಎಡಿಸನ್ರ ಬಿಸ್ನೆಸ್ ಪಾರ್ಟ್ನರ್ ಆಗುವುದಕ್ಕೆ ಸಿದ್ಧರಾಗಿದ್ದರು. ಅದಕ್ಕೂ ಮಿಗಿಲಾದ ವಿಷಯವೇನಿತ್ತೆಂದರೆ, ಆ ಸಿದ್ಧತೆ ಎಲ್ಲಿಯವರೆಗೆ ಇತ್ತೆಂದರೆ, ಅದನ್ನು ಪಡೆಯದೆ ವಿರಮಸೆ ಎನ್ನುವ ಸಂಕಲ್ಪ ಕೂಡಿ ಬರುವ ತನಕ. ಅವರು ಸ್ವತಃ ಇದನ್ನು ಹೇಳಿರಲಿಲ್ಲ. ಅರೆ, ಇದರಿಂದಾಗುವ ಪ್ರಯೋಜನವಾದರೂ ಏನು? ನಾನು ನನ್ನ ಗುರಿಯನ್ನು ಬದಲಿಸಿಕೊಳ್ಳುವೆ ಮತ್ತು ಸೇಲ್ಸ್ಮನ್ ಕೆಲಸವನ್ನು ಮಾಡಿದರೆ ಹೇಗೆ ಅಂತ. ಅದರ ಬದಲು ಅವರು ಹೇಳಿದ್ದೇನೆಂದರೆ, ನಾನಿಲ್ಲಿಗೆ ಎಡಿಸನ್ರ ಜೊತೆಗೆ ಬಿಸ್ನೆಸ್ ಮಾಡುವುದಕ್ಕೆ ಬಂದವನು ಮತ್ತು ನಾನು ಆ ಗುರಿಯನ್ನು ಸಾಧಿಸಿಯೇ ತೀರಿಸುತ್ತೇನೆ. ನನ್ನ ಪೂರ್ತಿ ಜೀವನ ಅದರಲ್ಲೇ ವಿನಿಯೋಗವಾದರೂ ಸರಿಯೇ. ಅವರು ಪೂರ್ತಿಯಾಗಿ ಗಂಭೀರವಾಗಿಯೇ ನಿಶ್ಚಯಿಸಿದ್ದರು. ಜನರು ತಮ್ಮ ಗುರಿಯನ್ನು ಕೊಂಡಿದ್ದರೆ ಮತ್ತು ಏಕಾಗ್ರತೆ ಹಾಗೂ ಸಮರ್ಪಣೆಯಿಂದ ಅದನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ತೊಡಗಿಸಿಕೊಂಡಿದ್ದರೆ ಅವರ ಅದೃಷ್ಟ ಕುಲಾಯಿಸುವುದರಲ್ಲಿ ಸಂದೇಹವೇ ಬೇಡ. ಬಾರ್ನೆಸ್ರಿಗೆ ಇವೆಲ್ಲವೂ ಪೂರ್ತಿಯಾಗಿ ಮುಂಚಿತವಾಗಿಯೇ ತಿಳಿಯದೇ ಇದ್ದಾಗಲೂ ಅದೊಂದೇ ಗುರಿಯನ್ನು ಹೊಂದಲು ಅವರು ತಮ್ಮ ಗಮನವನ್ನು ಕೇಂದ್ರೀಕರಿಸಿಕೊಂಡರು ಮತ್ತು ಅವರ ದೃಢ ಸಂಕಲ್ಪ ಅವರ ಎಲ್ಲಾ ಬಾಧೆಯನ್ನು ಮೀರಿ ಹೋಗಲು ಸಾಧ್ಯವಾಗಿಸಿತು ಮಾತ್ರವಲ್ಲ, ಅವರು ಏನನ್ನು ಸಾಧಿಸಲು ಹಾತೊರೆದು ಕಾಯುತ್ತಿದ್ದರೋ ಅದನ್ನು ಸಾಧಿಸಲು ಬೇಕಾದ ಅವಕಾಶ ಅವರಿಗೆ ಪ್ರಾಪ್ತವಾಯಿತು. ಅವಕಾಶದ ಛದ್ಮವೇಷ. ಅವಕಾಶ ಯಾವಾಗ ಬಂತೋ ಅದು ಯಾವ ಕಡೆಯಿಂದ ಎಂತಹ ರೂಪದಲ್ಲಿ ಬಂದಿತೆಂದರೆ ಬಾರ್ನೆಸ್ಗೆ ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಅವಕಾಶಗಳು ಜನರ ಜೊತೆಗೆ ಸಾಮಾನ್ಯವಾಗಿ ಮೋಸವನ್ನು ಮಾಡುತ್ತಿರುತ್ತದೆ. ಅವಕಾಶಗಳು ಮಾತಿಲ್ಲದೆ ಹಿಂಬಾಗಿಲಿನಿಂದ ನುಸುಳಿ ಬರುತ್ತದೆ ಮತ್ತು ಕೆಲವೊಮ್ಮೆ ಅದು ದೌರ್ಭಾಗ್ಯ ಮತ್ತು ಪರಾಜಯದ ವೇಷವನ್ನು ಹೊತ್ತುಕೊಂಡೇ ಬಂದಿರುತ್ತದೆ. ಹಾಗಾಗಿ ಬಹುತೇಕ ಮಂದಿ ಅವಕಾಶವನ್ನು ಪತ್ತೆ ಹಚ್ಚಲು ವಿಫಲರಾಗುತ್ತಾರೆ. ಎಡಿಸನ್ ಒಂದು ಹೊಸ ಆಫೀಸ್ ಯಂತ್ರವನ್ನು ತಯಾರಿಸಿದ್ದರು. ಅದನ್ನು ಅವರು ಆ ಸಮಯದಲ್ಲಿ ಡಿಟೆಕ್ಟಿಂಗ್ ಮೆಷಿನ್ ಎಂಬುದಾಗಿ ಕರೆದಿದ್ದರು. ಆ ಮೆಷಿನ್ ಅನ್ನು ಕಂಡು ಸೇಲ್ಸ್ಮೆನ್ಗಳು ಉತ್ಸಾಹಿತರಾಗಿದ್ದರು. ಅದನ್ನು ಸುಲಭವಾಗಿ ಮಾರಾಟ ಮಾಡಲು ಸಾಧ್ಯವೆನ್ನುವ ವಿಶ್ವಾಸ ಅವರಿಗಿರಲಿಲ್ಲ. ಉತ್ಸಾಹ ಇಲ್ಲದೆ ಇದ್ದರೂ ಅದನ್ನ ಸುಲಭವಾಗಿ ಮಾರಾಟ ಮಾಡಲು ಸಾಧ್ಯವೆನ್ನುವ ವಿಶ್ವಾಸ ಅವರಿಗಿರಲಿಲ್ಲ. ಬಾರ್ನೆಸ್ ತಮ್ಮ ಅವಕಾಶವನ್ನು ನೋಡಿದರು. ಆ ಅವಕಾಶ ನುಸುಳಿಕೊಂಡು ಅವರ ಜೀವನದಲ್ಲಿ ಬಂದಿತ್ತು. ಅದೊಂದು ವಿಚಿತ್ರವಾಗಿ ತೋರುವ ಮಿಷಿನ್. ಬಾರ್ನೆಸ್ ಹಾಗೂ ಅದರ ಆವಿಷ್ಕಾರವನ್ನು ಮಾಡಿದ್ದಾತನನ್ನು ಮರೆಯಲ್ಲಿ ನಿಂತು ನೋಡುತ್ತಲಿತ್ತು. ಅದು ಬಾರ್ನೆಸ್ ಹಾಗೂ ಅದರ ಆವಿಷ್ಕಾರವನ್ನು ಮಾಡಿದ್ದಾತನ ಮರೆಯಲ್ಲಿ ನಿಂತು ನೋಡುತ್ತಲಿತ್ತು. ಅದು ಯಾವನೇ ಮೂರನೇ ವ್ಯಕ್ತಿಗೆ ಅದರಲ್ಲಿ ಯಾವ ಬಗೆಯ ಆಸಕ್ತಿಯೂ ಇರಲಿಲ್ಲ. ತಾನು ಎಡಿಸನ್ರ ಡಿಟೆಕ್ಟಿಂಗ್ ಮಷಿನ್ ಅನ್ನು ಮಾರಾಟ ಮಾಡಲು ಸಾಧ್ಯವೆಂದು ಬಾರ್ನೆಸ್ಗೆ ಗೊತ್ತಿತ್ತು. ಅವರು ಎಡಿಸನ್ರಿಗೆ ತಮ್ಮ ಸಲಹೆಯನ್ನು ನೀಡಿದರು ಮತ್ತು ತಕ್ಷಣ ಅವರಿಗೆ ತಮ್ಮ ಅವಕಾಶ ಸಿಕ್ಕಿಬಿಟ್ಟಿತು. ಅವರು ಮಷಿನ್ ಅನ್ನು ಮಾರಾಟ ಮಾಡಿದರು. ಅವರಿಗೆ ಇಷ್ಟೊಂದು ಸಫಲತೆ ಸಿಕ್ಕಿತೆಂದರೆ ಎಡಿಸನ್ ಅವರಿಗೆ ದೇಶದಾದ್ಯಂತ ಡಿಸ್ಟ್ರಿಬ್ಯೂಷನ್ ಹಾಗೂ ಮಾರ್ಕೆಟಿಂಗ್ಗೆ ಕಾಂಟ್ಯಾಕ್ಟ್ಗಳು ನೀಡಿದರು. ಈ ಬಿಸ್ನೆಸ್ ನ ಸಹಯೋಗದಿಂದ ಬಾರ್ನೆಸ್ ಬಹಳಷ್ಟು ಹಣವನ್ನು ಸಂಪಾದಿಸಿದರು. ಮಾತ್ರವಲ್ಲ, ಅವರು ಅದಕ್ಕೂ ಮಿಗಿಲಾದ ಕೆಲಸವನ್ನು ನಿರ್ವಹಿಸಿ ತೋರಿಸಿದರು. ಕೇವಲ ಯೋಚನೆಯೊಂದರಿಂದಲೇ ಜನರು ಶ್ರೀಮಂತರಾಗುತ್ತಾರೆ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಬಾರ್ನೆಸ್ನ ಮೌಲಿಕವಾದ ಇಚ್ಛೆಯ ಆರ್ಥಿಕ ಮೌಲ್ಯ ಏನಿತ್ತೆಂದು ನನಗೆ ತಿಳಿಯದು. ಅದರಿಂದ ಪ್ರಾಯಶಃ ಅವರಿಗೆ 20-30 ಲಕ್ಷ ಡಾಲರ್ ಸಿಕ್ಕಿರಬಹುದು. ಆದರೆ ರಕಂ ಮಹತ್ವದ್ದಲ್ಲ. ಮಹತ್ವದ ವಿಷಯವೆಂದರೆ ಸಿದ್ಧಾಂತಗಳ ಸಹಾಯದಿಂದ ಮನುಷ್ಯ ತನ್ನ ಯೋಚನೆಗಳನ್ನು ಸಾಕಾರಗೊಳಿಸಲು ಸಾಧ್ಯ ಎನ್ನುವಂಥದ್ದು. ಬಾರ್ನೆಸ್ ಎಡಿಸನ್ರ ಜೊತೆಗಿನ ತಮ್ಮ ಪಾರ್ಟ್ನರ್ಶಿಪ್ ವಿಷಯವನ್ನು ಯೋಚಿಸಿದರು. ಅದನ್ನು ಯೋಚಿಸುತ್ತಲೇ ಅವರು
ಸಿರಿ ಸಂಪದವನ್ನು ಗಳಿಸಿದರು. ಶುರುವಿನಲ್ಲಿ ಅವರ ಬಳಿಯಲ್ಲಿ ಸ್ವಲ್ಪವೂ ಇದ್ದಿರಲಿಲ್ಲ. ಆ ಸಮಯದಲ್ಲಿ ಅವರಿಗೆ ತನಗೆ ಏನು ಬೇಕಿತ್ತು ಎನ್ನುವುದಷ್ಟೇ ತಿಳಿದಿತ್ತು ಮತ್ತು ತಮ್ಮ ಬಯಕೆಯ ವಿಷಯವನ್ನು ಪಡೆಯುವ ತನಕ ಹಪಹಪಿಯ ಸಂಕಲ್ಪವಷ್ಟೇ ಅವರಲ್ಲಿ ಇದ್ದದ್ದು. ಚಿನ್ನದಿಂದ 3 ಅಡಿ ದೂರ, ಇದು ಶೀರ್ಷಿಕೆ. ಅಸಫಲತೆಯ ಒಂದು ಮುಖ್ಯ ಕಾರಣವೆಂದರೆ ಜನರು ತಮ್ಮ ವಿಶ್ವಾಸ ಕಳೆದುಕೊಂಡ ಬಳಿಕ ಆಟದ ಮೈದಾನವನ್ನು ಬಿಟ್ಟು ಹೋಗಿಬಿಡುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ಸಾರಿ ಈ ತಪ್ಪನ್ನು ಮಾಡಿಯೇ ಇರುತ್ತಾನೆ. ಆರ್.ಯು. ಡಾರ್ಬಿ ಎಂಬ ವ್ಯಕ್ತಿಯ ಒಬ್ಬ ಅಂಕಲ್ ಗೋಲ್ಡ್ ರಶ್ನ ಸ್ವರ್ಣ ತಲಾಶ್ ಅಭಿಯಾನದಲ್ಲಿ ತೊಡಗಿದ್ದರು. ಅವರು ಅಗೆತವನ್ನು ಮಾಡುವುದಕ್ಕೆ ಹಾಗೂ ಶ್ರೀಮಂತರಾಗುವುದಕ್ಕೆ ಪಶ್ಚಿಮದ ಕಡೆಗೆ ಹೋದರು. ಭೂಮಿಯಲ್ಲಿ ಎಷ್ಟು ಚಿನ್ನ ಅಡಗಿಕೊಂಡಿದೆಯೋ ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಮನುಷ್ಯನ ಯೋಚನೆಯಲ್ಲಿ ಅಡಗಿಕೊಂಡಿದೆ ಎನ್ನುವುದು ಅವರಿಗೆ ತಿಳಿದಿರಲಿಲ್ಲ. ಅವರು ಹಾರೆ ಪಿಕ್ಕಾಸುಗಳನ್ನು ತೆಗೆದುಕೊಂಡು ಭೂಮಿಯ ಒಂದು ಸಣ್ಣ ಭಾಗದಲ್ಲಿ ಅಗೆತವನ್ನು ಪ್ರಾರಂಭಿಸಿದರು. ಹಲವು ವಾರಗಳ ಪರಿಶ್ರಮದ ಬಳಿಕ ಅವರಿಗೆ ಹೊಳೆಯುತ್ತಿರುವ ಚಿನ್ನದ ಅದಿರು ಗೋಚರಕ್ಕೆ ಬಂತು. ಆದರೆ ಆ ಅದಿರನ್ನು ಭೂಮಿಯ ಮಟ್ಟಕ್ಕೆ ತರುವುದಕ್ಕೆ ಅವರಿಗೆ ಮಷಿನ್ನ ಅವಶ್ಯಕತೆ ಇತ್ತು. ಮಾತಿಲ್ಲದೆ ಅವರು ಅಗೆತದ ಕೆಲಸವನ್ನು ನಿಲ್ಲಿಸಿ ಮೇರಿಲ್ಯಾಂಡ್ನ ವಿಲಿಯಂಬರ್ಗ್ನ ತಮ್ಮ ಮನೆಗೆ ಹಿಂದಿರುಗಿದರು. ಚಿನ್ನದ ಅಗೆತ ಮತ್ತು ಅದರ ಸಫಲತೆಯ ಕುರಿತಂತೆ ಅವರು ತಮ್ಮ ಸಂಬಂಧಿಗಳು ಹಾಗೂ ಸ್ನೇಹಿತರ ಜೊತೆಗೆ ಹಂಚಿಕೊಂಡರು. ಅವರೆಲ್ಲ ಸೇರಿ ಮಷಿನ್ನ ಖರೀದಿಗೋಸ್ಕರ ಬೇಕಿರುವ ಹಣವನ್ನು ಸಂಗ್ರಹಿಸಿದರು. ಕೆಲಸವನ್ನು ಶುರು ಮಾಡುವುದಕ್ಕಾಗಿ ಅಂಕಲ್ ಮತ್ತು ಡಾರ್ಬಿ ಅಗೆತದ ಸ್ಥಳಕ್ಕೆ ತೆರಳಿದರು. ಚಿನ್ನದ ಅದಿರಿನ ಮೊದಲ ಕ್ಯಾಪ್ ಸ್ಮೆಲ್ಟರ್ ತನಕ ಬಂದು ತಲುಪಿತು. ತಮ್ಮ ಅಗೆತ ಕೊಲೆರೋಡೋಗಿಂತಲೂ ಹೆಚ್ಚಿನ ಮಹತ್ವದ ಅಗೆತವೆಂದು ಅವರಿಗೆಲ್ಲ ವೇದ್ಯವಾಯಿತು. ಕಚ್ಚಾ ಅದುರಿನ ಕೆಲವೇ ಕ್ಯಾಪ್ಗಳಿಂದ ಅವರ ಪೂರ್ತಿ ಸಾಲ ಚುಕ್ತವಾಯಿತು. ನಂತರ ಪೂರ್ತಿಯಾಗಿ ಲಾಭಾಂಶ ಪಡೆಯುವ ಸರದಿ ಅವರದಾಯಿತು. ಅಗೆತವನ್ನು ಮಾಡುವ ಮಷಿನ್ ಕೆಳಕ್ಕೆ ಸಾಗುತ್ತಲೇ ಇತ್ತು. ಡಾರ್ಬಿ ಮತ್ತವರ ಅಂಕಲ್ನ ನಿರೀಕ್ಷೆ ಆಕಾಶವನ್ನು ಮುಟ್ಟುವ ಹಾಗಿತ್ತು. ಆಗ ಅದೇನೋ ಸಂಭವಿಸಿತು. ಚಿನ್ನದ ಹೊಳಹು ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಯಿತು. ಅವರು ಇಂದ್ರಧನುಷ್ನ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದರು. ಆದರೆ ಅಲ್ಲಿ ಸ್ವರ್ಣದ ಪಾತ್ರೆ ಮಾತ್ರ ಇದ್ದಿರಲಿಲ್ಲ. ಅವರು ಅಗೆತವನ್ನು ಮುಂದುವರಿಸುತ್ತಲೇ ಹೋದರು. ಚಿನ್ನದ ಅದಿರು ಗೋಚರಕ್ಕೆ ಬಂದೇ ಬರುತ್ತದೆ ಎನ್ನುವ ಆಕಾಂಕ್ಷೆ ಮುಂದುವರಿದಿತ್ತು. ಆದರೆ ಅವರ ಪರಿಶ್ರಮ ನಿಷ್ಫಲವಾಗಿತ್ತು. ಕಡೆಗೆ ಅವರು ತಮ್ಮ ಕೆಲಸದ ಮೈದಾನವನ್ನು ತೊರೆಯುವ ನಿರ್ಣಯ ತೆಗೆದುಕೊಂಡರು. ಅವರು ಕೆಲವೇ ಡಾಲರ್ಗೆ ತಮ್ಮ ಮೆಷಿನ್ ಅನ್ನು ಓರ್ವ ರದ್ದಿಯವನಿಗೆ ಮಾರಿಬಿಟ್ಟರು ಮತ್ತು ಊರಿಗೆ ಹಿಂದಿರುಗುವ ರೈಲನ್ನು ಹತ್ತಿದರು. ಆ ರದ್ದಿಯವ ಒಬ್ಬ ಮೈನಿಂಗ್ ಇಂಜಿನಿಯರ್ ಅನ್ನು ಕರೆಸಿ ಅಗೆತದ ಶೋಧವನ್ನು ನಡೆಸಿದ. ಇಂಜಿನಿಯರ್ ಹೇಳಿದ್ದೇನೆಂದರೆ, ಚಿನ್ನದ ಸ್ತರಗಳಲ್ಲಿ ಫ್ಲಾಟ್ ಲೈನ್ಗಳು ಇರುತ್ತವೆ ಮತ್ತು ಮಷಿನ್ ಮಾಲೀಕನಿಗೆ ಅದರ ಪರಿಜ್ಞಾನವಿದ್ದಿರದ ಕಾರಣ ಅಗೆತದ ಕೆಲಸವನ್ನು ನಿಲ್ಲಿಸಿದ್ದಾನೆ ಅಂತ. ಅವರ ವಿಶ್ಲೇಷಣೆಯ ಪ್ರಕಾರ ಚಿನ್ನದ ಅದಿರು ಡಾರ್ಬಿಯ ಅಗೆತದ ಕೇವಲ 3 ಅಡಿಗಳ ಕೆಳಗಿನ ಭಾಗದಲ್ಲೇ ಇದ್ದಿತ್ತು ಮತ್ತು ಇಂಜಿನಿಯರ್ನ ಅನುಮಾನ ಸತ್ಯವೆಂದು ಆಮೇಲೆ ಸಾಬೀತಾಯಿತು. ರದ್ದಿವಾಲನಿಗೆ ಕೋಟಿಗಟ್ಟಲೆ ಹಣದ ಚಿನ್ನದ ಪ್ರಾಪ್ತವಾಯಿತು. ಆತನಿಗೆ ಗೊತ್ತಿತ್ತು, ಸೋಲನ್ನು ಉಣ್ಣುವ ಮೊದಲು ವಿಶೇಷಜ್ಞನ ಸಲಹೆಯನ್ನು ಸ್ವೀಕರಿಸುವುದು ಉಚಿತವೆಂತ. ಜನರು ಬೇಡವೆಂದರೂ ನಾನು ನಿಲ್ಲಿಸಲಾರೆ, ಇದು ಶೀರ್ಷಿಕೆ. ಮುಂದೆ ಡಾರ್ಬಿಗೆ ನಷ್ಟವನ್ನು ಭರ್ತಿ ಮಾಡಿದ್ದಕ್ಕಿಂತಲೂ ಹಲವು ಪಟ್ಟು ಹಣ ಪ್ರಾಪ್ತವಾಯಿತು. ಅದು ಹೇಗೆಂದರೆ, ಇಚ್ಛೆಯನ್ನು ಚಿನ್ನವನ್ನಾಗಿ ಬದಲಾಯಿಸಿಕೊಳ್ಳಲು ಸಾಧ್ಯವೆಂದು ತಿಳಿದಾಗ ಅವರು ಮುಂದೆ ಜೀವ ವಿಮೆಯ ವ್ಯವಹಾರದಲ್ಲಿ ತೊಡಗಿಕೊಂಡಾಗ ಇದು ಸಾಧ್ಯವಾಯಿತು. ಚಿನ್ನದಿಂದ ತಾವು ಕೇವಲ 3 ಅಡಿಗಳಷ್ಟು ಮಾತ್ರ ದೂರವಿದ್ದೆವು ಎಂದು ಅವರಿಗೆ ನಂತರ ವೇದ್ಯವಾಯಿತು. ಡಾರ್ಬಿ ಈ ಅನುಭವದಿಂದ ಒಂದು ಪಾಠವನ್ನು ಕಲಿತರು ಮತ್ತು ಅವರು ತಮ್ಮ ಸ್ವಂತ ಉದ್ದಿಮೆಯಲ್ಲಿ ಇದನ್ನ ಹೇಳುತ್ತಾ ಹೋದರು. ನಾನು ಚಿನ್ನದಿಂದ 3 ಅಡಿಗಳಷ್ಟು ದೂರವಿದ್ದೆ, ಆದರೆ ನಾನು ಜನರಿಗೆ ನನ್ನಿಂದ ವಿಮೆಯನ್ನು ಖರೀದಿಸಲು ಹೇಳುವ ಸಮಯದಲ್ಲಿ ತಿಳಿದುಕೊಳ್ಳುವುದು ಇಷ್ಟೇ: ಯಾರೇ ವಿಮೆ ಬೇಡ ಎಂದಾಗ ಯಾವತ್ತೂ ನಾನು ಅಲ್ಲಿಗೆ ನನ್ನ ದಂಧೆಯನ್ನು ನಿಲ್ಲಿಸುವುದಿಲ್ಲ. ಡಾರ್ಬಿ ಅಂತಹ ಇಷ್ಟದ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಬಿಟ್ಟರು. ಅವರು ಪ್ರತಿ ವರ್ಷ $1 ಮಿಲಿಯನ್ ಹೆಚ್ಚು ವಿಮೆಯನ್ನು ಮಾರಾಟ ಮಾಡಲು ಶಕ್ತರಾದರು. ಅವರು ಚಿನ್ನದ ಅಗೆತದ ಅತೀವ ಪರಾಜಯದ ಬಳಿಕದ ಅನುಭವದಿಂದ ಪಾಠವೊಂದನ್ನು ಕಲಿತಂತಾದರು.
ಯಾವನೇ ವ್ಯಕ್ತಿಯ ಜೀವನದಲ್ಲಿ ಸಫಲತೆಗೆ ಮುಂಚೆ ನಂಬಿಕೆಯ ತೊಡಕು ಇಲ್ಲವೇ ಅಸಫಲತೆ ಖಂಡಿತವಾಗಿಯೂ ಬಂದೇ ಬರುತ್ತದೆ. ವ್ಯಕ್ತಿ ಪರಾಜಿತನಾದ ತಕ್ಷಣ ತಾರ್ಕಿಕ ಅಥವಾ ಸುಲಭದ ಹಾದಿ ಏನಿರುತ್ತದೆ ಅಂದರೆ ಆತ ಆಟದ ಮೈದಾನವನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಬಹುತೇಕ ಮಂದಿ ಇದನ್ನೇ ಮಾಡುತ್ತಾರೆ. ಈ ದೇಶದ 5,000ಕ್ಕೂ ಹೆಚ್ಚು ಜನರು ಈ ಲೇಖಕನಿಗೆ ಹೇಳಿದ್ದೇನೆಂದರೆ, ಅವರಿಗೆಲ್ಲ ಮಹತ್ವದ ಸಫಲತೆ ಯಾವಾಗ ಸಿಕ್ಕಿತೆಂದರೆ ಅವರೆಲ್ಲ ಸೋತು ಹೋಗಿದ್ದ ಅದೇ ಬಿಂದುವಿನಿಂದ ಒಂದು ಹೆಜ್ಜೆ ಮುಂದೆ ಸಾಗಿದಾಗ ಸಫಲತೆ ಅವರ ನಿರೀಕ್ಷೆಯಲ್ಲಿ ಕಾದುಕೊಂಡಿರುವುದನ್ನು ಕಂಡರು. ಅಸಫಲತೆ ಸಾಕಷ್ಟು ಚಾಲಾಕಿತನ ಮತ್ತು ಸ್ವಾರಸ್ಯಪೂರ್ಣ ವಿಷಯ ಆಗಿರುತ್ತದೆ. ಸಫಲತೆ ಜನರ ಸಮೀಪಕ್ಕೆ ಬರುತ್ತಿದ್ದ ಹಾಗೆಯೇ ಅದು ಜನರನ್ನು ಕೆಳಕ್ಕೆ ಹಾಕುವ ಮಸಲತ್ತಿನಲ್ಲಿರುತ್ತದೆ. ಮತ್ತೆ ಶೀರ್ಷಿಕೆ, ಛಲಕ್ಕಿರುವ 50 ಸೆಂಟ್ಗಳ ಪಾಠ. ಮಿಸ್ಟರ್ ಡಾರ್ಬಿ ಅವರಿಗೆ ಚಿನ್ನದ ಅಗೆತದ ಅನುಭವದಿಂದ ಅಸಫಲತೆಯ ಯೂನಿವರ್ಸಿಟಿಯಿಂದ ಡಿಗ್ರಿ ಸಿಕ್ಕಂತಾಯಿತು. ತದನಂತರ ಕೆಲವೇ ಸಮಯದಲ್ಲಿ ಇನ್ನೊಂದು ಅನುಭವ ಅವರಿಗಾಯಿತು. ಅದೆಂದರೆ ಅಲ್ಲ ಎನ್ನುವುದಕ್ಕಿರುವ ಅರ್ಥ ಯಾವಾಗಲೂ ಅಲ್ಲವೇ ಆಗಿರುವುದಿಲ್ಲ. ಅಂದ್ರೆ ಅಲ್ಲ ಎನ್ನುವುದಕ್ಕಿರುವ ಅರ್ಥ ಯಾವಾಗಲೂ ಅಲ್ಲವೇ ಆಗಿರುವುದಿಲ್ಲ. ಒಂದು ಮಧ್ಯಾಹ್ನ ಅವರೆಲ್ಲ ಹಳೆಯ ಮಿಲ್ ಒಂದರಲ್ಲಿ ಗೋಧಿ ಹಿಟ್ಟನ್ನು ತಯಾರಿಸುವ ಸಂದರ್ಭ ತಮ್ಮ ಅಂಕಲ್ಗೆ ಸಹಾಯ ಮಾಡುತ್ತಿದ್ದರು. ಅಂಕಲ್ನ ದೊಡ್ಡ ಫಾರ್ಮ್ನಲ್ಲಿ ಬಹಳಷ್ಟು ಕರಿಜನ ಸಮುದಾಯದ ರೈತರು ವಾಸ್ತವ್ಯಕ್ಕಿದ್ದರು. ಅವರೆಲ್ಲ ಫಸಲು ಕಟಾವಿನ ನಂತರ ಅದರ ಪಾಲನ್ನು ಪಡೆಯುತ್ತಿದ್ದರು. ಆ ಸಮಯದಲ್ಲಿ ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತು ಮತ್ತು ಬಾಡಿಗೆಯವರ ಓರ್ವ ಚಿಕ್ಕ ಹುಡುಗಿ ಒಳಗಡೆ ಬಂದವಳು ಬಾಗಿಲ ಎದುರಿಗೆ ನಿಂತಳು. ಅಂಕಲ್ ಆಕೆಯ ಕಡೆಗೆ ನೋಡಿದರು ಮತ್ತು ಚೀರಾಡುತ್ತಾ ಕೇಳಿದರು, ನಿನಗೇನು ಬೇಕು? ವಿನಮ್ರತೆಯಿಂದ ಮಗು ಉತ್ತರಿಸಿತು, ನನ್ನ ತಾಯಿಗೆ 50 ಸೆಂಟ್ಗಳು ಕೊಡಬೇಕೆಂದು ಕೇಳಿದ್ದಾಳೆ. ನಾನು ಕೊಡಲಾರೆ, ಅಂಕಲ್ ಉತ್ತರಿಸಿದರು. ನೀನೀಗ ಮನೆಯತ್ತ ಓಡಿ ಹೋಗು. ಸರಿ ಸರ್, ಮಗು ಉತ್ತರಿಸಿತು. ಆದರೆ ಆಕೆ ಸ್ವಲ್ಪವೂ ಅಲ್ಲಾಡದೆ ಅಲ್ಲೇ ಉಳಿದಳು. ಅಂಕಲ್ ತಮ್ಮ ಕೆಲಸದಲ್ಲಿ ನಿರತರಾದರು ಮತ್ತು ಅವರೆಷ್ಟು ಕೆಲಸದಲ್ಲಿ ಮೈಮರೆತಿದ್ದರು ಎಂದರೆ ಹುಡುಗಿ ಇನ್ನೂ ಅಲ್ಲಿ ನಿಂತಿದ್ದಾಳೆ ಎನ್ನುವ ಬಗ್ಗೆಯೂ ಅವರು ಗಮನಿಸಿರಲಿಲ್ಲ. ಸ್ವಲ್ಪ ಸಮಯದ ಬಳಿಕ ಅವರು ಆಕೆಯನ್ನು ಕಂಡಾಗ ಮತ್ತೊಮ್ಮೆ ಚೀರಿದರು. ನೀನು ಮನೆಗೆ ಹೊರಟು ಹೋಗುವಂತೆ ಹೇಳಿರಲಿಲ್ಲವೇ? ಈಗ ಹೊರಟು ಹೋಗು, ಇಲ್ಲವಾದರೆ ನಿನ್ನನ್ನು ನಾನು ಹೊಡಿತೀನಿ, ಹುಷಾರು. ಹುಡುಗಿ ಹೇಳಿದರು, ಎಸ್ ಸರ್. ಆದರೆ ಆಕೆ ಸ್ವಲ್ಪವೂ ಅಲುಗಾಡದೆ ಅಲ್ಲೇ ನಿಂತಳು. ಅಂಕಲ್ ಗೋಧಿಯ ಚೀಲವನ್ನು ಹಾಗೆಯೇ ನೆಲಕ್ಕೆ ಎಸೆದು ಒಂದು ಕೋಲನ್ನು ಎತ್ತಿಕೊಂಡು ಹುಡುಗಿಯ ಕಡೆಗೆ ಲಘುಬಗನೆ ಓಡಿ ಬಂದರು. ಇವತ್ತು ಅವರು ಆ ಹುಡುಗಿಗೆ ಪಾಠವೊಂದನ್ನು ಕಲಿಸಿಯೇ ತೀರುತ್ತಾರೆ ಎಂದು ಅವರ ಹಾವಭಾವದಿಂದ ತಿಳಿಯುತ್ತಿತ್ತು. ಡಾರ್ಬಿಯ ಉಸಿರೇ ನಿಂತಂತಾಯಿತು. ಅಂಕಲ್ ಈಗ ಆಕೆಗೆ ಬಾರಿಸಿಯೇ ಬಿಡುತ್ತಾರೆ ಎಂದು ಆತ ತಿಳಿದಿದ್ದರು. ಅಂಕಲ್ನ ಸಿಟ್ಟು ನೆತ್ತಿಗೇರಿದಂತಿತ್ತು. ಅಂಕಲ್ ಆಕೆಯ ಸಮೀಪಕ್ಕೆ ತೆರಳಿದಾಗ ಆ ಮಗು ಒಂದು ಹೆಜ್ಜೆ ಮುಂದೆ ಇರಿಸಿತು ಮತ್ತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಚೀರಿತು, ನನ್ನ ಅಮ್ಮನಿಗೆ 50 ಸೆಂಟ್ ಬೇಕೇ ಬೇಕು. ಅಂಕಲ್ ನಿಂತು ಬಿಟ್ಟರು. ಅವರು ಒಂದು ಕ್ಷಣ ಅವಳ ಕಡೆ ನೋಡಿದರು. ಮೆಲ್ಲನೆ ಬೆತ್ತವನ್ನು ಕೆಳಕ್ಕೆ ಎಸೆದರು. ತಮ್ಮ ಜೇಬಿಗೆ ಕೈ ಹಾಕಿದರು. $1/2 ಅನ್ನು ಹೊರತೆಗೆದರು ಮತ್ತು ಹುಡುಗಿಯ ಕೈಗಿತ್ತರು. ಹುಡುಗಿ ಹಣವನ್ನು ಹಿಡಿದುಕೊಂಡಳು ಮತ್ತು ಬಾಗಿಲ ಕಡೆಗೆ ನಡೆದಳು. ಆದರೆ ಈಗಷ್ಟೇ ಯಾವ ವ್ಯಕ್ತಿಯನ್ನು ತಾನು ಸೋಲಿಸಿದ್ದಳೋ ಆ ವ್ಯಕ್ತಿಯಿಂದ ಆಕೆ ತನ್ನ ದೃಷ್ಟಿಯನ್ನು ಕದಲಿಸಲೇ ಇಲ್ಲ. ಆಕೆ ಹೊರಟು ಹೋದ ಬಳಿಕ ಅಂಕಲ್ ಅಲ್ಲೇ ಕಟ್ಟೆಯ ಮೇಲೆ ಕುಳಿತರು ಮತ್ತು ಯೋಚನಾ ಮಗ್ನರಾಗಿ ಕಿಟಕಿಯಿಂದ ಹೊರಗಡೆ ನೋಡುತ್ತಲೇ ಇದ್ದರು. ಒಬ್ಬ ಚಿಕ್ಕ ಹುಡುಗಿಯ ಛಲ ಹೇಗೆ ಅವರನ್ನು ವಿಚಲಿತರನ್ನಾಗಿ ಮಾಡಿಬಿಟ್ಟಿತು ಎಂದು ಅವರು ಯೋಚಿಸುತ್ತಲೇ ಇದ್ದರು. ಮಿಸ್ಟರ್ ಡಾರ್ಬಿ ಕೂಡ ಮನಸ್ಸಲ್ಲೇ ಚಿಂತನೆಯನ್ನು ಮಾಡುತ್ತಲಿದ್ದರು. ಒಬ್ಬ ಕರಿಜನರ ಮಗುವಿನ ಮೇಲೆ ಓರ್ವ ಶ್ವೇತವರ್ಣೀಯ ವಯಸ್ಕನೊಬ್ಬ ಹೀಗೆ ಕರುಣೆ ತೋರಿದ್ದನ್ನು ಅವರು ಈಗ ಮೊದಲ ಬಾರಿಗೆ ನೋಡಿದ್ದರು. ಅವರು ಹಾಗೆ ಯಾಕಾಗಿ ಮಾಡಿದರು? ಅವರ ಅಂಕಲ್ಗೆ ಏನಾಗಿ ಹೋಗಿತ್ತು? ಅವರೊಂದು ಆಜ್ಞಾಧಾರಿಯಾಗಿ ಹೋಗಲು ಕಾರಣವೇನು? ಅವರ ಸಿಟ್ಟು ಎಲ್ಲಿ ಮಾಯವಾಗಿ ಹೋಗಿತ್ತು? ಆ ಹುಡುಗಿ ಯಶಸ್ವಿಯಾಗಲು ಆಕೆಯ ಬಳಿಯಲ್ಲಿ ಅದೇನು ಶಕ್ತಿ ಇತ್ತು? ಡಾರ್ಬಿಯ ಮನಸ್ಸಲ್ಲಿ ಇದೇ ರೀತಿಯ ಹಲವು ಪ್ರಶ್ನೆಗಳು ಉತ್ಪನ್ನವಾಗಿದ್ದವು. ವರ್ಷಗಟ್ಟಲೆ ಆಲೋಚಿಸಿದರೂ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೋಯಿತು. ಹಾಗೆ ಒಂದು ದಿನ ಅವರು ನನಗೆ ಈ ಕಥೆಯನ್ನು ಹೇಳಿದರು. ಎಲ್ಲಿ ಈ ಘಟನೆ ನಡೆದಿತ್ತೋ ಅದೇ ಜಾಗದಲ್ಲಿ ಈ ಲೇಖಕನಿಗೆ ಅದೇ ಕಥೆಯನ್ನು ಕೇಳುವ ಅವಕಾಶ ಸಿಕ್ಕಿದ್ದು ಒಂದು ಸೋಜಿಗದ ಸಂಗತಿಯೇ ಸರಿ. ಮತ್ತೆ ಮುಂದಿನ ಶೀರ್ಷಿಕೆ, ಹುಡುಗಿಯ ಅದ್ಭುತ ಶಕ್ತಿ.
ನಾವು ಆ ಹಳೆಯ ಮಿಲ್ನಲ್ಲಿ ನಿಂತಿದ್ದಾಗ ಡಾರ್ಬಿ ಈ ಅಸಾಮಾನ್ಯ ಸಫಲತೆಯ ಕಥೆಯನ್ನು ಹೇಳಿದರು ಮತ್ತು ಕೊನೆಯಲ್ಲಿ ಕೇಳಿದರು, ನಿಮಗೆ ಹೇಗೆನ್ನಿಸುತ್ತದೆ? ಆ ಹುಡುಗಿಯಲ್ಲಿ ಅಂಕಲ್ ಅನ್ನು ಸೋಲಿಸುವಷ್ಟು ಅದೆಂತಹ ಅದ್ಭುತ ಶಕ್ತಿ ಇದ್ದಿರಬೇಕು? ಈ ಸವಾಲಿಗೆ ಉತ್ತರವನ್ನು ಈ ಪುಸ್ತಕದಲ್ಲಿ ಹೇಳಲಾದ ಸಿದ್ಧಾಂತಗಳಿಂದ ಸಿಗುತ್ತದೆ. ಉತ್ತರವನ್ನು ಪೂರ್ತಿಯಾಗಿ ನೀಡಲಾಗಿದೆ ಮತ್ತು ಅದರಿಂದ ನೀವು ಸಂತುಷ್ಟರಾಗುತ್ತೀರಾ. ಅದರಲ್ಲಿ ಪೂರ್ತಿಯಾದ ವಿವರಗಳು ಹಾಗೂ ನಿರ್ದೇಶಕಗಳಿದ್ದು ಯಾವನೇ ವ್ಯಕ್ತಿ ಯೋಗವೆಂಬಂತೆ ಆ ಹುಡುಗಿ ತೋರಿದ ಅದ್ಭುತ ಶಕ್ತಿಯ ಪ್ರಯೋಗವನ್ನು ಮಾಡಲು ಸಾಧ್ಯವಿದೆ. ನಿಮ್ಮ ಬುದ್ಧಿಯನ್ನು ಸೀಮಿತದಲ್ಲಿಟ್ಟುಕೊಳ್ಳಿ ಮತ್ತು ಆ ಹುಡುಗಿಯ ಸಹಾಯಕ್ಕೆ ಬಂದ ಆ ಅದ್ಭುತ ಶಕ್ತಿ ಅದೇನೆಂದು ತಿಳಿಯುವಿರಿ. ನಿಮ್ಮ ಗ್ರಹಣಶೀಲ ಶಕ್ತಿಯನ್ನು ಉದ್ದೀಪನಗೊಳಿಸುವ ಅಂತಹ ಒಂದು ಯೋಚನೆ ನಿಮಗೆ ಈ ಪುಸ್ತಕದಲ್ಲಿ ಸಿಗುವ ಸಾಧ್ಯತೆ ಇದ್ದು, ಅದರಿಂದ ಆ ಶಕ್ತಿ ನಿಮಗೆ ಕರಗತವಾಗಿ ನಿಮ್ಮ ಉಪಯೋಗಕ್ಕೆ ಬರುವ ಸಾಧ್ಯತೆಗಳಿರುತ್ತದೆ. ಅಂತಹ ಶಕ್ತಿಯ ಅನುಭವ ನಿಮಗೆ ಮೊದಲ ಅಧ್ಯಾಯದಲ್ಲೇ ಆಗುವ ಸಾಧ್ಯತೆಗಳಿವೆ, ಅಥವಾ ಮುಂದಿನ ಯಾವುದೇ ಅಧ್ಯಾಯದಲ್ಲಿ ಅದು ನಿಮಗೆ ಎಟುಕಬಹುದು. ಅದೊಂದು ಯೋಚನೆಯ ರೂಪದಲ್ಲಿ ನಿಮಗೆ ದಕ್ಕಬಹುದು, ಅಥವಾ ಯಾವುದೇ ಯೋಜನೆ ಇಲ್ಲವೇ ಗುರಿಯ ರೂಪದಲ್ಲಿ ನಿಮಗೆ ಸಿಗಬಹುದು. ಅದು ನಿಮಗೆ ಅತೀತದ ಕಡೆಗೆ ಒಯ್ಯಬಹುದು, ಅಸಫಲತೆ ಇಲ್ಲವೇ ಸೋಲಿನ ಹಳೆಯ ಅನುಭವಗಳ ಕಡೆಗೆ, ಮತ್ತು ಅದರಿಂದ ಅದೇನಾದರೂ ಪಾಠ ಹೊರಹೊಮ್ಮುವ ಸಾಧ್ಯತೆಗಳಿದ್ದರೆ ಆ ಮೂಲಕ ನೀವೇನನ್ನು ಕಳೆದುಕೊಂಡಿರೋ ಅದಕ್ಕೂ ಮಿಗಿಲಾಗಿ ನೀವು ಪಡೆಯುವ ಸಾಧ್ಯತೆಗಳಿರುತ್ತವೆ. ನಾನು ಮಿಸ್ಟರ್ ಡಾರ್ಬಿಯವರಲ್ಲಿ ಇದನ್ನು ಹೇಳುತ್ತಿರುವ ಸಮಯ ಆ ಹುಡುಗಿ ಅದೇನೋ ಅದ್ಭುತ ಶಕ್ತಿಯ ಪ್ರಯೋಗವನ್ನು ಮಾಡುತ್ತಿದ್ದಳು. ಕಳೆದ 30 ವರ್ಷಗಳ ತಮ್ಮ ಜೀವ ವಿಮೆಯ ಸೇಲ್ಸ್ಮನ್ ಕಾರ್ಯದ ವಿಶ್ಲೇಷಣೆ ಮಾಡಿದಾಗ ತನ್ನ ಸಫಲತೆಯಲ್ಲಿ ಇದೊಂದು ಬಹುದೊಡ್ಡ ಕಾರಣವಾಗಿ ಹೋಯಿತೆಂದು ಅವರು ತಕ್ಷಣ ನನ್ನಲ್ಲಿ ನಿವೇದಿಸಿಕೊಂಡರು. ಮಿಸ್ಟರ್ ಡಾರ್ಬಿ ಹೇಳಿದರು, ಪ್ರತಿ ಸಲ ಯಾವನೇ ಸಂಭಾವ್ಯದ ಗ್ರಾಹಕ ನನ್ನೊಂದಿಗಿನ ವ್ಯವಹಾರದಿಂದ ಹಿಂದೇಟು ಹಾಕಲು ಬಯಸಿದಾಗ ಮತ್ತು ನನ್ನ ಸಾಮಾನನ್ನು ಖರೀದಿಸಲು ನಿರಾಕರಿಸಿದಾಗ ನನಗೆ ಆ ಹಳೆಯ ಮಿಲ್ನಲ್ಲಿ ನಿಂತ ಅದೇ ಕಪ್ಪು ಹುಡುಗಿಯ ನೆನಪಾಗುತ್ತಿತ್ತು. ಆಕೆಯ ದೊಡ್ಡ ದೊಡ್ಡ ಕಣ್ಣುಗಳಲ್ಲಿ ಅದೇ ಪ್ರತಿಭಟನೆಯ ಹೊಳಪು ಕಾಣಿಸುತ್ತಿತ್ತು. ಅದನ್ನು ನೆನಪಿಸಿಕೊಳ್ಳುತ್ತಲೇ ನಾನು ಸ್ವತಃ ಹೇಳಿಕೊಳ್ಳುತ್ತೇನೆ, ನನಗೆ ಈ ಮಾರಾಟವನ್ನು ಖಂಡಿತವಾಗಿಯೂ ಮಾಡಬೇಕಾಗಿದೆ. ಮೊದಲ ಸಾರಿಗೆ ಯಾರು ನನ್ನ ಮಾರಾಟವನ್ನು ನಿರಾಕರಿಸಿದ್ದರೋ ಅವರಿಂದಲೇ ನನ್ನ ಮಾರಾಟ ಶುರುವಾಗಿರುತ್ತಿತ್ತು. ತುಂಬಾ ಅದ್ಭುತವಾದ ಕಥೆಗಳಿವೆ. ಚಿನ್ನದಿಂದ ಕೇವಲ 3 ಹೆಜ್ಜೆ ದೂರದಲ್ಲಿ ಕೆಲಸ ನಿಲ್ಲಿಸಿ ಅಲ್ಲಿಂದ ಸರಿದು ಹೋಗುತ್ತಾ ಸೋಲನ್ನು ಅನುಭವಿಸಿದ್ದ ಅವರಿಗೆ ಅವೇ ತಪ್ಪುಗಳು ಮರುಕಳಿಸಿದಂತೆ ಪ್ರಾಯಶಃ ನೆನಪಾಗುತ್ತಿದ್ದವೇನೋ. ಆದರೆ ಆತ ಹೇಳಿದರು, ಈ ಅನುಭವ ನನಗೆ ಅಭಿಶಾಪದ ಬದಲು ವರದಾನವಾಗಿ ಪರಿಣಮಿಸಿತು. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದಾಗ್ಯೂ ಮುಂದಕ್ಕೊಯ್ಯುವ ಛಾತಿಯನ್ನು ಅದು ನನಗೆ ಕಲಿಸಿಕೊಟ್ಟಿತು. ಅದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಮಿಸ್ಟರ್ ಡಾರ್ಬಿಯಾ ಮತ್ತು ಅವರ ಅಂಕಲ್ನ ಚಿನ್ನದ ಅಗೆತ, ಆ ಕರಿಯ ಹುಡುಗಿ ಮತ್ತು ಆಕೆಯ ಮುಖಾಮುಖಿಯ ಕಥೆಯ ಅನುಭವ ಪ್ರಾಯಶ್ಚಃ ಸಾವಿರಾರು ವಿಮಾ ಏಜೆನ್ಸಿಯನ್ನು ಮಾಡುತ್ತಿರುವ ಜನರಿಗೆ ಅನುಕೂಲಕರವಾಗಿ ಪರಿಣಮಿಸುವುದರಲ್ಲಿ ಸಂದೇಹವೇ ಬೇಡ. ಅವರೆಲ್ಲ ಇನ್ನಷ್ಟು ಜೀವ ವಿಮೆಯನ್ನು ಮಾರಾಟ ಮಾಡುವುದರಲ್ಲಿ ಸಂದೇಹವೇ ಇರಲಾರದು. ಡಾರ್ಬಿಯ ಅನುಭವ ಸಾಧಾರಣವೇ ಆಗಿದ್ದವು ಮತ್ತು ದೈನಂದಿನ ಜೀವನದಲ್ಲಿ ಅದು ನಡೆಯುತ್ತಲೇ ಇರುತ್ತದೆ. ಆದರೆ ಈ ಅನುಭವಗಳು ಅವರಿಗೆ ಅನರ್ಘ್ಯ ಪುರಸ್ಕಾರವಾಗಿ ಹೋದವು. ಅವರು ತಮ್ಮ ಅನುಭವವನ್ನು ವಿಶ್ಲೇಷಣೆ ಮಾಡಿದರು ಮತ್ತು ಅದರಿಂದ ಸೂಕ್ತವಾದ ಪಾಠವನ್ನು ಕಲಿತರು. ಯಾರಿಗೆ ತಮ್ಮ ಅಸಫಲತೆಯ ವಿಶ್ಲೇಷಣೆ ಮಾಡಲು ಸಮಯವಿರುವುದಿಲ್ಲವೋ ಅಥವಾ ಯಾರಿಗೆ ಅಂತಹ ಇಚ್ಛೆ ಇರುವುದಿಲ್ಲವೋ ಅವರಿಗೆ ಏನಾಗಬಹುದು? ಅಂತಹ ವ್ಯಕ್ತಿಗಳು ಎಲ್ಲಿ ಮತ್ತು ಹೇಗೆ ಸೋಲಿನ ಮೆಟ್ಟಿಲುಗಳನ್ನು ಅವಕಾಶಗಳನ್ನಾಗಿ ಬದಲಿಸಲು ಸಾಧ್ಯ? ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಸಲುವಾಗಿಯೇ ಈ ಪುಸ್ತಕವನ್ನು ಬರೆಯಲಾಗಿದೆ. ನಿಮಗೊಂದು ಸಶಕ್ತ ಯೋಚನೆಯ ಅವಶ್ಯಕತೆ ಇದೆ. ಸರಿ, ಇದು ಇನ್ನೂ ದೊಡ್ಡ ಚಾಪ್ಟರ್ ಆಗಿದೆ. ಪ್ರಸ್ತಾವನೆ ಇದನ್ನ ಇನ್ನೊಂದು ಭಾಗವಾಗಿ ಮಾಡೋಣ. ಗೆಳೆಯರೆ, ನಿನ್ನೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಸರ್ ನೀವು ಓದ್ಬಿಟ್ಟು ನಮ್ಗೆ ಬರೀ ಸಾರಾಂಶ ಹೇಳಿ ಅಂತ. ಗೆಳೆಯರೆ, ನಾನು ತುಂಬಾ ಸ್ವಾರ್ಥಿ. ಬಹಳ ಖುಷಿ ಇದೆ ನನಗೆ, ನಾನು ಸ್ವಾರ್ಥಿಯಾಗಿರೋದ್ರಿಂದ. ನೀವು ಸ್ವಾರ್ಥಿಯಾಗಿರ್ಬೇಕು ಅಂತ ನಾನು ಇಚ್ಛಿಸ್ತೀನಿ. ನಾನು
ಒಂದು ದೊಡ್ಡ ನಟನಾಗ್ಬೇಕು ಅನ್ನೋದು ನನ್ನ ಆಸೆ. ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡಬೇಕು ಅನ್ನೋದು ನನ್ನ ಆಸೆ. ಕನ್ನಡದಲ್ಲಿ ಆ ಆ, ಈ ವಿಷಯಗಳನ್ನ ಹಂಚಿಕೋಬೇಕು ಅನ್ನೋದು ನನ್ನ ಆಸೆ. ಇಂಜಿನಿಯರ್, ನಾನು ಮೂಲತಃ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್, ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್, ಮತ್ತೆ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಆಲ್ ಓವರ್ ದ ಕಂಟ್ರಿ ಆಂಗ್ಲದಲ್ಲಿ ನಾನು ಸಿನಿಮಾ ನಿರ್ಮಾಣವನ್ನ ಹೇಳ್ಕೊಡ್ತಾ ಇದ್ದಂತಹ ವ್ಯಕ್ತಿ. ಸೊ ಕನ್ನಡವನ್ನ ಬಹಳ ಕಡಿಮೆ ಬಳಸ್ತಾ ಇದ್ದೆ ನನ್ನ ದೈನಂದಿನ ಜೀವನದಲ್ಲಿ. ಆದರೆ ಈ ಆರೆಂಜ್ ಕನ್ನಡಕ ಚಾನೆಲ್ ಮುಖಾಂತರ ನಿಮ್ಮೆಲ್ಲರಿಗೂ ವಿಷಯಗಳನ್ನ ತಲುಪಿಸುವ ಮುಖಾಂತರ ನಾನು ಕನ್ನಡವನ್ನ ಕಲಿತಾ ಇದ್ದೀನಿ, ಮಾತಾಡುವುದನ್ನ ಕಲಿತಾ ಇದ್ದೀನಿ, ಸ್ಪಷ್ಟವಾಗಿ ಸರಾಗವಾಗಿ ಕನ್ನಡವನ್ನ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಸಂಪೂರ್ಣವಾಗಿ ಪುಸ್ತಕವನ್ನೇ ಓದ್ತೀನಿ. ಯಾಕಂದ್ರೆ ನಾನು ಈ ರೀತಿ ಜೋರಾಗಿ ಓದೋದ್ರಿಂದ ನಾನು ಕೂಡ ಕನ್ನಡವನ್ನ ಕಲಿತಾ ಇದ್ದೀನಿ. ನಿಮಗೂ ಕೂಡ ಪುಸ್ತಕವನ್ನ ನೀವು ಕೂತ್ಕೊಂಡು ಓದದೆ ವಿಡಿಯೋ ಮುಖಾಂತರವೇ ಆಡಿಯೋವನ್ನ ಕೇಳಿಸ್ಕೊಳ್ಳೋ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀನಿ. ಮತ್ತೆ ನಾನು ಒಂದು 4 ಲಕ್ಷ ಕೊಟ್ಟು ನಮ್ಮ ಗುರುಗಳ ಹತ್ರ ಈ ಹಣಕಾಸಿನ ಮನಸ್ಥಿತಿಯ ಬಗ್ಗೆ ಮತ್ತು ಎಲ್ಲ ಆಕರ್ಷಣೆಯ ನಿಯಮದ ಎಲ್ಲಾ ತತ್ವಗಳನ್ನು ನಾನು ಏನ್ ಕಲ್ತಿದ್ದೀನಿ ಆ ಒಂದು ದೃಷ್ಟಿಕೋನದಿಂದ ಈ ಪುಸ್ತಕದ ಎಲ್ಲಾ ವಿಷಯಗಳನ್ನು ನಿಮ್ಮ ಜೊತೆ ನನ್ನ ಒಂದು ದೃಷ್ಟಿಕೋನದಿಂದ ನಾನು ವಿಶ್ಲೇಷಣೆ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋಗಳನ್ನ ಇದೇ ಫಾರ್ಮ್ಯಾಟ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಆ ಗೆಳೆಯ ಯಾರು ಸಲಹೆ ಕೊಟ್ಟರೋ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆದರೆ ಇದರಲ್ಲಿ ಉದ್ದೇಶಗಳು ಅಡಗಿವೆ. ಗೆಳೆಯರೆ, ಎಷ್ಟು ನನಗೆ ಕಣ್ಣಲ್ಲೇ ನೀರು ಬಂತು ಆಕ್ಚುಲಿ ಆ ಹುಡುಗಿದು ಕತೆ ಕೇಳಿದಾಗ. ಒಂದು 2-3 ವಿಷಯಗಳು ಇಲ್ಲಿ ಹೇಳಿದ್ಲು. ಒಂದು, ಇದು ನಾನು ಕೂಡ ಜೀವನದಲ್ಲಿ ಅನುಭವಿಸಿದ್ದೀನಿ. ಪ್ರತಿಯೊಂದು ಸೋಲಲ್ಲೂ ಒಂದು ಗೆಲುವು ಅಡಗಿರುತ್ತೆ. ಪ್ರತಿಯೊಂದು ಗೆಲುವು ಕೂಡ ಸೋಲಿನ ರೂಪದಲ್ಲೇ ವೇಷ ಧರಿಸ್ಕೊಂಡು ನಮ್ಮ ಮುಂದೆ ಬರುತ್ತೆ. ನಮ್ಮ ಕಣ್ಣಿಗೆ ಆ ಕ್ಷಣದಲ್ಲಿ ಅದು ಸೋಲಿನಂತೆ ಕಾಣುತ್ತದೆ. ಆದ್ರೆ ನಾವಲ್ಲಿ ಸೋಲನ್ನು ಒಪ್ಕೊಂಡು ಹೊರಗೆ ಹೋಗ್ಬಿಡ್ತೀವ ಆಟದ ಮೈದಾನದಿಂದ, ಅಥವಾ ಅಲ್ಲೇ ನಿಂತು ಆ ಸೋಲನ್ನ ಧೈರ್ಯವಾಗಿ ಎದುರಿಸಿ ಮುಂದಕ್ಕೆ ಹೋಗ್ತೀವ ಅನ್ನೋದೇ ಪ್ರಶ್ನೆ. ಆ ಡಾರ್ಬಿ ಅವರು ಮೊದಲನೇ ಬಾರಿ ಸೋಲನ್ನ ಒಪ್ಕೊಂಡು ಬಂದ್ಬಿಟ್ರು. ಆ ಚಿನ್ನ ಸಿಕ್ತಿಲ್ಲ ಅಂದಿದೆ, ಬಿಟ್ಬಿಟ್ಟು ಬಂದ್ಬಿಟ್ರು. ಆದ್ರೆ ಬರೀ 3 ಅಡಿ ಕೆಳಗೆ ಹೋಗಿದ್ರೆ ಚಿನ್ನ ಸಿಕ್ಬಿಡ್ತಿತ್ತು. ಅದರಿಂದ ಒಂದು ದೊಡ್ಡ ಪಾಠ ಕಲ್ತಿದ್ರು ಅವರು. ಮತ್ತೆ ಈ ಹುಡುಗಿನ ನೋಡಿದಾಗ ಅವ್ರಿಗೆ ಅರ್ಥ ಆಯ್ತು, ನಾನು ಸೋಲನ್ನ ಒಪ್ಕೊಳ್ಳಲ್ಲ. ಆ ಒಂದು ಅನುಭವವನ್ನ, ಅದೇ ನೋಡಿ, ಅಲ್ಲಿ ಚಿನ್ನವನ್ನ ಕಳ್ಕೊಂಡ್ರು ನಿಜ, ಆದ್ರೆ ಅಲ್ಲಿಂದ ಕಲಿತ ಪಾಠವನ್ನ ತಮ್ಮ ಇಡೀ ಜೀವನ, ತಮ್ಮ ವಿಮೆಯ ಒಂದು ಕರಿಯರ್ ಅಲ್ಲಿ, ವೃತ್ತಿಯಲ್ಲಿ ಬಳಸಿಕೊಂಡ್ರು ಮತ್ತು ಕೋಟ್ಯಾಂತರ ವಿಮೆಯನ್ನು ಮಾರಾಟ ಮಾಡಿದ್ರು ಅಂತ ಹೇಳ್ತಾರೆ. ಗೆಳೆಯರೆ, ನಮ್ಮ ಮನಸ್ಥಿತಿ, ನಮ್ಮ ಆಟಿಟ್ಯೂಡ್ ಯಾವ ತರ ಇರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಅಲ್ವಾ, ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ. ಯಾವಾಗೆಲ್ಲ ನಮಗೆ ಸೋಲು ಬರುತ್ತದೆ ಜೀವನದಲ್ಲಿ, ನೀವು ನಿಜವಾಗ್ಲೂ ಜೀವನವನ್ನ ಅರ್ಥ ಮಾಡ್ಕೊಂಡ್ರೆ ಸೋಲು ಅಂತಾನೆ ಇಲ್ಲ. ನಾವು ಗೆಲ್ತೀವಿ, ಇಲ್ಲ ಪಾಠ ಕಲಿತೀವಿ. ಗೆಲ್ಲೋದಕ್ಕೆ ಏನ್ ಪಾಠ ಬೇಕೋ ಅದನ್ನ ಕಲಿತೀವಿ. ಸೋಲು ಅನ್ನೋ ಪದವೇ ಇಲ್ಲ ಗೆಳೆಯರೆ. ಜೀವನದಲ್ಲಿ ಸೋಲು ಅನ್ನೋ ವಿಷಯನೇ ಇಲ್ಲ. ನಮ್ಗೇನೋ ಒಂದು ಗುರಿ ಇದೆ, ಆ ಗುರಿ ನನಗೆ ಬೇಕೇ ಬೇಕು ಅನ್ನೋ ನಿರ್ಧಾರ ನಮ್ಮಲ್ಲಿ ದೃಢ ನಿರ್ಧಾರ ಇತ್ತು ಅಂದ್ಕೊಳ್ಳಿ, ನಾವು ಆ ಗುರಿ ಕಡೆ ಹೋಗ್ತಾ ಇದ್ದೀವಿ. ಅಥವಾ ಆ ಗುರಿ ಕಡೆ ಹೋಗೋದಕ್ಕೆ ಏನೋ ಪಾಠವನ್ನ ಕಲಿತಾ ಇದ್ದೀವಿ. ಸೋಲ್ತಾ ಇಲ್ಲ, ಎಲ್ಲೂ ನಾವು ಸೋಲ್ತಾನೆ ಇಲ್ಲ. ಏನೋ ಒಂದು ಪಾಠ ಬೇಕಿತ್ತು, ಆ ಪಾಠ ಕಲಿಯೋದಕ್ಕೆ ಸ್ವಲ್ಪ ನಿಧಾನಿಸ್ತೀವಿ, ಸ್ವಲ್ಪ ದಾರಿ ತಪ್ತೀವಿ, ಅದೆಲ್ಲ ಆಗತ್ತೆ. ಆದ್ರೆ ಅದನ್ನ ನಾವು ನೋಡ್ಬೇಕಾಗಿರೋ ದೃಷ್ಟಿಕೋನ ಏನು ಅಂದ್ರೆ, ಪಾಠವನ್ನ ಕಲಿತಾ ಇದ್ದೀವಿ, ತಯಾರಾಗ್ತಾ ಇದ್ದೀವಿ, ಸಿದ್ಧವಾಗ್ತಾ ಇದ್ದೀವಿ. ಆ ರೀತಿ ನಾವು ನೋಡಿದಾಗ ಸೋಲು ಅನ್ನೋ ವಿಷಯನೇ ಇರಲ್ಲ ಜೀವನದಲ್ಲಿ. ಇದನ್ನೇ ಇದರಲ್ಲಿ ಹೇಳ್ತಾರೆ. ಸೊ ಬಾರ್ನೆಸ್ ಅವರು ಹೇಗೆ, ಅದು ನನಗೆ ಬಹಳ ಇಷ್ಟ ಆಯ್ತು ನೋಡಿ. ಇದು ನನಗೂ ಈ ಅಹಂಕಾರ ಇತ್ತು, ನನಗೂ ಈ ಜಂಬ ಇತ್ತು ಗೆಳೆಯರೆ. ನಾನೊಬ್ಬ ನಟ, ನಾನೇನಕ್ಕೆ ಹೀಲಿಂಗ್ ಮಾಡಬೇಕು, ನಾನೊಬ್ಬ ನಟ, ನಾನೇನಕ್ಕೆ ಅಡ್ವರ್ಟೈಸ್ಮೆಂಟ್ ಕಂಪನಿ ಮಾಡಬೇಕು, ನಾನು ಇದನ್ನೇ ಮಾಡೋದು ಅನ್ನೋ ಒಂದು ಹಠದಲ್ಲೇ ನಾನು ಹೋಗ್ತಾ ಇದ್ದೆ. ಆದ್ರೆ ಗೆಳೆಯರೆ, ನಾನು ನಿಮಗೆ ನಿಜವಾಗ್ಲೂ ಇದನ್ನ ಯಾರಿಗೋ ಹೇಳ್ತಾ ಇದ್ದೆ ಮೊನ್ನೆ ಕೂಡ. ಆರೆಂಜ್ ಕನ್ನಡಕ ಚಾನೆಲ್ ಶುರು ಮಾಡಿದಾಗ ಇದನ್ನ ನಾವು ಸಿನಿಮಾಗೆ ಸಂಬಂಧಿತ ಚಾನೆಲ್ ಆಗಿ ಶುರು ಮಾಡಿದ್ವಿ. ಮತ್ತೆ ಉಪೇಂದ್ರ ಅವ್ರನ್ನ ಫಸ್ಟ್ ಎಪಿಸೋಡ್ ಅಲ್ಲೇ ಇಂಟರ್ವ್ಯೂ ಮಾಡಬೇಕು, ಒಳ್ಳೆ ಕತೆ ವಿಹಾನ್ ಜೊತೆ ಅಂತ ಒಂದು ಕಾರ್ಯಕ್ರಮ. ಅದರಲ್ಲಿ ಫಸ್ಟ್ ಎಪಿಸೋಡ್ ನಲ್ಲೇ ಉಪೇಂದ್ರ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಸಿಕ್ಕಾಪಟ್ಟೆ ಹರಸಾಹಸ ಮಾಡಿದೆ. ಉಪೇಂದ್ರ ಅವ್ರನ್ನ ಭೇಟಿ ಮಾಡಿದೆ ಕೂಡ, ಆದ್ರೆ ಅದು ಸರಿಗ್ ಆಗ್ಲಿಲ್ಲ. ಬೇರೆ ಯಾವುದೋ ಅವ್ರದ್ದು ಪ್ರೋಗ್ರಾಮ್ ಅಲ್ಲಿ ಹೋಗಿ ಭೇಟಿ ಮಾಡಿದ್ದು. ಅವ್ರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು, ಅದೆಲ್ಲ ಆಯ್ತು. ಬಟ್ ಯಾವಾಗ ಅದು ನಾನು ಆಗ್ಲಿಲ್ಲ, ಉಪೇಂದ್ರ ಅವ್ರ ಜೊತೆ ಆ ಒಂದು ಇಂಟರ್ವ್ಯೂ ಆಗ್ಲಿಲ್ಲ, ನಾನು ಒಂಥರ ಉತ್ಸಾಹ ಕಳ್ಕೊಂಡ್ಬಿಟ್ಟೆ. ಇದು ತುಂಬಾ ಕಷ್ಟ, ಜನ ಯಾರು ಕೋಆಪರೇಟ್ ಮಾಡಲ್ಲ, ಜನ ಯಾರು ನನಗೆ ಸಹಕಾರ ಕೊಡಲ್ಲ ಅಂತ ಅವ್ರ ಮೇಲೆ ನಾನು ತಪ್ಪು ಹೊರಿಸ್ತಾ ನಾನು ಆ ಒಂದು ಪ್ರಯತ್ನನ ಬಿಟ್ಬಿಟ್ಟೆ.
ಇದು ಸುಮಾರು 8 ವರ್ಷಗಳ ಹಿಂದೆ. ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ. ಆಮೇಲೆ ನನಗೆ ಈ ಆರೆಂಜ್ ಕನ್ನಡಕ ಚಾನೆಲ್ ಅನ್ನು ಆಕರ್ಷಣೆಯ ನಿಯಮವನ್ನ ಕನ್ನಡಿಗರಿಗೆ ತಲುಪಿಸೋದಕ್ಕೆ ಬಳಸ್ಕೋಬೇಕು ಅನ್ನೋ ಉದ್ದೇಶ ಬಂತು. ಮೊದಲೇ ಕೂಡ ಆ ಉದ್ದೇಶ ಇದ್ದಿದ್ದಕ್ಕೆ ಈ ಚಾನೆಲ್ಗೆ ಆರೆಂಜ್ ಕನ್ನಡಕ ಅಂತ ಹೆಸರಿಟ್ಟೆ. ಏನಕ್ಕೆ ಇದು ಆರೆಂಜ್ ಕನ್ನಡಕ ಅಂತ ವಿಡಿಯೋ ಹಾಕಿದೀನಿ, ನೋಡ್ಬೋದು ನೀವು ಶುರುವಿನಲ್ಲಿ. ಬಟ್ ಆಗ ಆ ಅಹಂಕಾರ ಇತ್ತು. ಆದ್ರೆ ಈಗ ನನ್ಗೆ ಅರ್ಥ ಆಗಿದೆ, ನೀವು ಉಪೇಂದ್ರನ ಇಂಟರ್ವ್ಯೂ ಮಾಡ್ಬೇಕು ಅನ್ನೋ ದೊಡ್ಡ ಕನಸನ್ನ ಇಟ್ಕೊಳ್ಳಿ. ಆದ್ರೆ ಈ ಕ್ಷಣದಲ್ಲಿ ನಿಮ್ಮ ಯೋಗ್ಯತೆಗೆ ಯಾರು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾರೋ ಅವರನ್ನ ಇಂಟರ್ವ್ಯೂ ಮಾಡ್ತಾ ಕಾರ್ಯಕ್ರಮವನ್ನ ಶುರು ಮಾಡಿದ್ರೆ ಒಂದು ದಿನ ಖಂಡಿತ ನಾನು ಉಪೇಂದ್ರ ಅವನ್ನ ತಲುಪ್ತಾ ಇದ್ದೆ. ಈಗ ನಾನು ಒಳ್ಳೆ ಕತೆ ವಿಹಾನ್ ಜೊತೆನಲ್ಲಿ ಬಹಳಷ್ಟು ಅದ್ಭುತವಾದ ಅತಿಥಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಈಗ ನನ್ಗೆ ಅನ್ನಿಸ್ತು, ಯಾವುದೋ ಒಂದಿನ ಇಂಟರ್ವ್ಯೂ ಮಾಡ್ತಾ ಅನ್ನಿಸ್ತು, ಇದೇ ತರ ಹೋದ್ರೆ ಸ್ವಲ್ಪ ದಿನದಲ್ಲಿ ಉಪೇಂದ್ರ ಅವ್ರನ್ನ ಯಾರೋ ನಮ್ಮ ಚಾನೆಲ್ ನ ಬಹಳಷ್ಟು ಜನ ನೋಡ್ತಾರೆ, ಯಾರೋ ನಮ್ಮನ್ನ ಕನೆಕ್ಟ್ ಮಾಡಿ ಉಪೇಂದ್ರ ಅವ್ರ ಜೊತೆನೂ ಒಳ್ಳೆ ಕತೆ ಮಾತಾಡೋ ಒಂದು ಅವಕಾಶ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ನಂಗೆ ಬಂತು. ಆದ್ರೆ ಒಂದು ಅವಕಾಶ ನಾವು ಅಂದ್ಕೊಂಡಂತೆ ಆಗ್ಲಿಲ್ಲ ಅಂದಿದ್ದೆ, ನಾವು ಆಟವನ್ನ ನಿಲ್ಸ್ಬಿಡ್ಬಾರ್ದು, ಉತ್ಸಾಹ ಕಳ್ಕೊಂಡ್ ಬಿಡಬಾರ್ದು. ಅದನ್ನೇ ಬಾಬ್ನೆಸ್ ಅವರು ಮಾಡಿದ್ದು. ಅವ್ರ ಜೊತೆ ಪಾರ್ಟ್ನರ್ ಆಗ್ಬೇಕು ಅಂತ ಹೊರಟ್ರು. ಆದ್ರೆ ಯಾವ ಅವಕಾಶ ಅವ್ರಿಗೆ ಸಿಕ್ತೋ ಅದನ್ನ ಅವರು ತಗೊಂಡ್ರು, ಧೈರ್ಯವಾಗಿ ತಗೊಂಡು ಅಲ್ಲಿಂದಾನೇ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ನಿಧಾನಕ್ಕೆ ಅವ್ರು ಅಂದ್ಕೊಂಡ ಅವಕಾಶ ಅವ್ರಿಗೆ ಸಿಕ್ತು. ಸೊ ಇಷ್ಟು ಈ ವಿಡಿಯೋನಲ್ಲಿ ನಾವು ಕಲ್ತ್ವಿ. ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ವಿಷಯಗಳನ್ನ ಮತ್ತಷ್ಟು ವಿಷಯಗಳನ್ನ ಕಳಿಯೋಣ. ಕಳಿಯೋಣ. ನೋಡಿ, ಕನ್ನಡ ಕಲಿಯೋದೇ ಒಂದು ದೊಡ್ಡ ಪ್ರಾಕ್ಟೀಸ್. ಸೊ ನಾನು ಈ ಪುಸ್ತಕನ ಮುಗಿಸೋಷ್ಟರಲ್ಲಿ ನಾನು ಕನ್ನಡ ಕಲ್ತಿರ್ತೀನಿ. ನೀವು ನನ್ನ ಜೊತೆ ಹಣದ ಬಗ್ಗೆ, ಹಣಕಾಸಿನ ಮನಸ್ಥಿತಿಯ ಬಗ್ಗೆ, ಸಮೃದ್ಧಿಯ ಮನಸ್ಥಿತಿಯ ಬಗ್ಗೆ ಕಲ್ತಿರ್ತೀರಾ. ಸೊ ಹೀಗೆ ನಮ್ಮ ಪಯಣವನ್ನ ಮುಂದುವರಿಸೋಣ. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.